ಹಾಯ್ ಎಲ್ರಿಗೂ. ಸೊ ನಾನು ಇವತ್ತು ಎಕ್ಸ್ಪೋಸ್ ಮಾಡೋಕೆ ಹೊರಟಿರೋ ಅನದರ್ ಸ್ಕ್ಯಾಮ್ ಯಾವುದಂದರೆ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದರೂ ಸ್ಕ್ಯಾಮ್ ನಡೆದ್ರೆ ಸೆಬಿ ಇದೆ, ಅದನ್ನು ನೋಡ್ಕೊಳ್ಳುತ್ತೆ. ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲಿ ಸ್ಕ್ಯಾಮ್ ಆಗ್ತಾರೆ, ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರುಗಳು, ಕೆಲಸ ಇಲ್ಲದೆ ಇರೋರು, ಅಥವಾ ದುಡ್ಡು ಮಾಡಬೇಕು ಅಂತ ಹಂಬಲ ಇರೋರು, ಸ್ಟೂಡೆಂಟ್ಸ್ಗಳು, ಇಂಥವರ ಟಾರ್ಗೆಟ್. ಸೊ ಇವ್ರೇನು ಮಾಡ್ತಾರೆ, ಬ್ರೋಕರ್ಸ್ಗಳು ಅಂತ ಕರಿಬೋದು ಇವ್ರನ್ನ. ಬೇಸಿಕಲಿ ನಿಜವಾಗ್ಲೂ ಕರೀತಾರೆ ಬ್ರೋಕರ್ಸ್ಗಳು ಅಂತ ಕರಿಬೋದು. ಸೊ ಇವ್ರೇನು ಮಾಡ್ತಾರೆ, ಒಂದು ಮೊಬೈಲ್ ತಗೋತಾರೆ, ಟ್ರೇಡ್ ಮಾಡಿರೋದನ್ನ ಅಮೌಂಟ್ ತೋರಿಸ್ತಾರೆ. ನಾನು ಈ ಲಾಟಲ್ಲಿ ಇಷ್ಟು ದುಡ್ದೆ, ಇವತ್ತು ಇಷ್ಟು ದುಡ್ದೆ, ಇಷ್ಟು ಕೋಟಿ ಮಾಡ್ಬೋದು ಅಂತ ಜನಗಳನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಟ್ರಾಕ್ಟ್ ಮಾಡ್ತಾರೆ. ಸೊ ಅಟ್ರಾಕ್ಟ್ ಮಾಡಾದ್ಮೇಲೆ ಮೆಚುರಿಟಿ ಇಲ್ಲದಿರೋಂಥ ಹುಡುಗರುಗಳು, ಹುಡುಗಿರುಗಳು, ಮನೇಲಿರೋಂಥ ವಯಸ್ಸಾದವರು ಎಲ್ಲರೂ ಕೂಡ ಇವರ ಬಲೆಗೆ ಬಿದ್ದು ಕೋರ್ಸ್ನ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ನಾನು 12 ದಿನದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಲಿಸ್ಕೊಡ್ತಿರ್ತೀನಿ, ಬರೀ 10 ದಿನದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಲಿಸ್ಕೊಡ್ತಿರ್ತೀನಿ ಅನ್ನೋ ಟ್ರ್ಯಾಪ್ನಲ್ಲಿ ಇವ್ರನ್ನ ಬೀಳಿಸ್ಕೊತಾರೆ. ಬೀಳಿಸ್ಕೊಂಡಾದ್ಮೇಲೆ ಬರೀ 6,000 ರೂಪಾಯಿ ಕೊಡಿ, 3,000 ರೂಪಾಯಿ ಕೊಡಿ, ನಿಮಗೆ ಫುಲ್ಲು ಕೋರ್ಸ್ ಕಂಪ್ಲೀಟ್ ಮಾಡಿಕೊಡ್ತಿರ್ತೀನಿ ಅಂತ ಇಸ್ಕೊಂಡು ಆ 3,000ದಲ್ಲಿ 5 ದಿನ ಅಥವಾ 15 ದಿನ ಮ್ಯಾಕ್ಸಿಮಮ್ 1 ತಿಂಗಳು ಕ್ಲಾಸ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಏನು ಮಾಡ್ತಾರೆ, ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಹೇಳ್ಕೊಡ್ತೀನಿ, ನೀವು ಒಂದೇ ದಿನ ಇಷ್ಟು ದುಡ್ಡು ದುಡಿಬೋದು, ಇದೇ ರೀತಿ ಚಾರ್ಟ್ನ ಮಾಡ್ಬೋದು, ಬೇಸಿಕ್ ಕ್ಯಾಂಡಲ್ಸ್ಗಳನ್ನ ನಿಮಗೆ ಹೇಳ್ಕೊಟ್ಬಿಟ್ಟು ಮೋಸ ಮಾಡಿ 30,000 ಕೊಡಿ, 40,000 ಕೊಡಿ ಅಂತ ಹೇಳಿ ಟ್ರ್ಯಾಪ್ ಮಾಡ್ತಾರೆ. ಸೊ ಇದು ನೆಕ್ಸ್ಟ್ ಲೆವೆಲ್ ಟ್ರ್ಯಾಪು. ಸೊ ಅದಾದ್ಮೇಲೆ ಇನ್ನೊಂದು ಟ್ರ್ಯಾಪ್ ಏನು ಮಾಡ್ತಾರೆ, ನಿಮ್ಮ ಹತ್ರ ದುಡ್ಡು ಹಾಕಿಸ್ಕೊತಾರೆ. ಸೊ ನಾವು ನಿಮ್ಮ ಬದಲು ಟ್ರೇಡ್ ಮಾಡ್ತೀವಿ, ನನಗೆ ಇಷ್ಟು ದುಡ್ಡು ಕೊಡಿ ಅಂತ. ಫಾರ್ ಎಕ್ಸಾಂಪಲ್ ನೀವು 10,000 ಕೊಟ್ರಿ, ಸೊ ಅವ್ರು ನಿಮಗೆ ಒಂದಿನದಲ್ಲಿ 15,000 ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ದಿನ ಏನು ಮಾಡ್ತಾರೆ, ನೀವು 20,000 ಕೊಡ್ತೀರಾ, ಯಾಕಂದರೆ 5,000 ನಿಮಗೆ ಪ್ರಾಫಿಟ್ ಬಂದಿರುತ್ತಲ್ಲ. ಯಾರಿಗಾದರೂ ದುಡ್ಡು ಬರ್ತಾ ಇದೆ ಅಂತ ಅಂದರೆ ಖುಷಿ. ಸೊ ನೀವೇನು ಮಾಡ್ತೀರಾ, 50 ಕೊಡ್ತೀರಾ, ಅವ್ರು 60 ಕೊಡ್ತಾರೆ. ಸೊ ಇದೇ ರೀತಿ ಒಂದಷ್ಟು ಟ್ರಾನ್ಸಾಕ್ಷನ್ಗಳಾದಮೇಲೆ ದೊಡ್ಡೊಂದು ಹ್ಯೂಜ್ ಅಮೌಂಟ್ಗೆ ಬೇಡಿಕೆ ಇಡ್ತಾರೆ ಅವರು. ಸೊ ಅವ್ರು ಬೇಡಿಕೆ ಇಟ್ಟಾದ್ಮೇಲೆ ಏನಾಗುತ್ತೆ, ಇಲ್ಲಿ ಅಸಲಿ ಆಟ ಶುರು ಆಗುತ್ತೆ. ಈ ಅಸಲಿ ಆಟ ಏನಪ್ಪ ಅಂದರೆ, ನೀವು ಹಾಕಿರೋವಂಥ ದುಡ್ಡನ್ನು ಅವರು ಡೈರೆಕ್ಟಾಗಿ ಹೇಳ್ತಾರೆ, ನನಗೆ ಇಲ್ಲಿ ತುಂಬ ಲಾಸ್ ಆಗೋಗಿದೆ, ಸೊ ನಾವು ನಿಮಗೆ ಪ್ರಾಫಿಟ್ನ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ನೀವು ಅವ್ರ ಎಗೇನೆಸ್ಟ್ ಕಂಪ್ಲೇಂಟು ಮಾಡೋಕ್ಕಾಗಲ್ಲ, ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇಷ್ಟು ದಿನ ನೀವೇ ಆಸೆ ಪಟ್ಟು ಪ್ರಾಫಿಟ್ನ ಪಡ್ಕೊಂಡಿರ್ತೀರ, ಅದೇ ರೀತಿ ಲಾಸ್ ಆದಾಗ ನೀವು ಅನುಭವಿಸ್ಲೇಬೇಕು ಅಂತ ಅವ್ರು ಹೇಳ್ಬಿಟ್ಟಿರ್ತಾರೆ. ಸೊ ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಸೊ ಕ್ಲಾಸ್ಗಳು ತೊಗೋತೀನಿ ಅನ್ನೋದು, ನಿಮ್ಮ ಹಣ ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳೋದು, ಇವರಿಗೆ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಝೀರೋ ನಾಲೆಡ್ಜ್ ಇರುತ್ತೆ. ಝೀರೋ ಅಂದರೆ ಒಂದು 10-20% ನಾಲೆಡ್ಜ್ ಪಡ್ಕೊಂಡಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವ್ರು ಯಾವುದೋ ಲಾಟಲ್ಲಿ, ಯಾವುದೋ ಟ್ರೇಡಲ್ಲಿ ಪ್ರಾಫಿಟ್ ಮಾಡಿಕೊಂಡು, ನಿಮಗೆ ಪ್ರಾಫಿಟ್ ಆಗಿರೋದನ್ನೇ ರೀಲ್ಸ್ಗಳಲ್ಲಿ ತೋರಿಸ್ಕೊಂಡು, ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸ್ಕೊಂಡು, ನಿಮ್ಮನ್ನು ಬಕ್ರಾ ಮಾಡಿಕೊಂಡು ಅವರು ದುಡ್ಡು ಮಾಡ್ತಾ ಹೋಗ್ತಾರೆ. ಯಾಕಂದರೆ ಇಂಥವರು ಇತ್ತೀಚಿನ ದಿನಗಳಲ್ಲಿ ತುಂಬ ಇದ್ದಾರೆ. ಒಂದು ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಕೋರ್ಸ್ನ ಕಲಿಬೇಕು ಅಂದರೆ ಮಿನಿಮಮ್ 1.5 year 2 years ಬೇಕು. ಕಂಪ್ಲೀಟ್ ಡೀಟೇಲ್ಸ್, ಟೆಕ್ನಿಕಲ್ ಅನಾಲಿಸಿಸಿಂದ ಹಿಡಿದು ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು, ನೀವು ಕಲಿಬೇಕು, ಪ್ರೋ ಆಗಬೇಕು ಅಂತ ಅಂದರೆ 2 years ಬೇಕು. ಸೊ ಆಫ್ಟರ್ 2 years ನೀವು ಓನ್ಲಿ ಕೋರ್ಸ್ನ ಮಾತ್ರ ಕಲ್ತ್ಕೊಂಡಿರ್ತೀರ, ಬಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಹೀಗಿರುವಾಗ ಯಾರೋ ಬಂದ್ಬಿಟ್ಟು ನಿಮ್ಮ ಹತ್ರ 10 ದಿನದಲ್ಲಿ ಕೋರ್ಸ್ ಕಲ್ಸ್ಕೊಡ್ತೀನಿ, 15 ದಿನದಲ್ಲಿ ಕೋರ್ಸ್ ಕೊಡ್ತೀನಿ ಅಂತ ಹೇಳಿದರೆ ಹಿಂಗೆ ನಂಬ್ತೀರಾ ನೀವೆಲ್ಲ? ಸೊ ಇಂಥವ್ರಿಂದ ಬಿ ಅಲರ್ಟ್, ಆದಷ್ಟು ದೂರ ಇರಿ. ನಿಮ್ಗೆ ಯಾವುದೇ ಕೋರ್ಸ್ ಬೇಕಾ, ಓಪನ್ ChatGPT ಇದೆ, ಓಪನ್ AI ಇದೆ, ಗೂಗಲ್ಸ್ ಇದೆ, ಬೇಜಾನ್ ಸೋರ್ಸ್ಗಳಿದ್ದಾವೆ, ಬುಕ್ಸ್ಗಳಿದ್ದಾವೆ, ತಗೊಳ್ಳಿ, ಅನಾಲಿಸಿಸ್ ಮಾಡಿ, ಯೂಟ್ಯೂಬ್ ನೋಡಿ, ನಿಮಗೆ ಬೇಜಾನ್ ವೀಡಿಯೋಸ್ಗಳು ಸಿಗ್ತವೆ. ಸೊ ನಿಮ್ಮೆಲ್ಲರಿಗೂ ಹೇಳೋದಷ್ಟೇ, ಇಂಥವ್ರಿಂದ ದೂರ ಇರಿ. ದುಡ್ಡು ಅಮೂಲ್ಯವಾದದ್ದು, ಯಾರಿಗೂ ಕೂಡ ಸುಮ್ಮನೆ ಬಿಡಲ್ಲ, ಎಲ್ಲರೂ ಕಷ್ಟಪಟ್ಟೆ ಹಣ ಸಂಪಾದನೆ ಮಾಡೋದು. ದಯವಿಟ್ಟು ಇಂಥವರಿಂದ ದೂರ ಇರಿ. ಥ್ಯಾಂಕ್ ಯು.